ಹಾಯ್ ನಮಸ್ಕಾರ. ಮತ್ತೆ ನಮ್ಮ ಚಾನಲ್ಲಿಗೆ ಬಂದಿರೋದಕ್ಕೆ ನಿಮಗೆಲ್ಲ ಮೊದಲನೇದಾಗಿ ಧನ್ಯವಾದ. ಹೇಗೂ ಬಂದಿದ್ದೀರಾ? ಬಲ್ಗಲ್ ಇಟ್ಕೊಂಡು ಒಳಗೆ ಬನ್ನಿ. ಇವತ್ತು ಒಂದು ಕಥೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಕತೆ ಕೇಳಿ ತಾನೇ ಈ ಸಲ ಬಂದ್ರಿ, ಅದಕ್ಕೆ. ಹಾಂ, ಈ ಕತೆ ನಡೆಯೋದು ಒಂದು ದೊಡ್ಡ ನಗರದಲ್ಲಿ. ಅಲ್ಲಿ ರಾಮು ಮತ್ತು ಸೋಮು ಅಂತ ಇಬ್ಬರು ಗೆಳೆಯರಿರ್ತಾರಂತೆ. ಯಾಕೋ ಹೆಸರು ಸ್ವಲ್ಪ ಹಳೇದಾಗೋಯ್ತು ಅನ್ನಿಸ್ಲಿಲ್ವಾ? ಹೊಸ ಹೆಸರಿಡೋಣ. ಒಬ್ಬನ ಹೆಸರು ಕರಣ್, ಇನ್ನೊಬ್ಬನ ಹೆಸರು ಕಿಶೋರ್. ಚೆನ್ನಾಯ್ತಾ? ಓಕೆ, ಹಾಗಾದರೆ ಮುಂದಕ್ಕೆ ಹೋಗೋಣ. ಈಗ ಕಥೆನಲ್ಲಿ ಕರಣ್ ಏನು ಮಾಡ್ತಾನೆ, ಕಿಶೋರನ್ನ ಕರ್ಕೊಂಡು ಆ ಊರಿನಲ್ಲಿರುವಂತಹ ಮ್ಯೂಸಿಯಮ್ಮಿಗೆ ಹೋಗ್ತಾನೆ. ಇಬ್ಬರ ಕೈಯಲ್ಲೂ ಒಂದೊಂದು ಪುಸ್ತಕ ಇರುತ್ತೆ. ಇಬ್ಬರೂ ಮ್ಯೂಸಿಯಂ ಒಳಗಡೆ ಹೋಗಿ ಎಲ್ಲ ವಸ್ತುಗಳನ್ನು ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ. ಎಲ್ಲವನ್ನು ನೋಡಿಕೊಂಡು ಹೊರಗಡೆ ಬರ್ತಾರೆ. ಬಂದಾಗ ಕರಣ್ ಕೇಳ್ತಾನಂತೆ, ಎಲ್ಲಿ ಕಿಶೋರ್, ಏನೇನೆಲ್ಲ ಬರ್ಕೊಬಂದೆ ಒಂಚೂರು ಹೇಳು ನೋಡೋಣ ಅಂತ. ಆವಾಗ ಆ ಕಿಶೋರ್ ಶುರು ಮಾಡ್ತಾನಂತೆ, ನಿನಗೆ ಗೊತ್ತಾ ಕರಣ್, ಅಲ್ಲಿ ಮೊದಲನೇ ಒಂದು ವಿಗ್ರಹ ಇಟ್ಟಿದ್ರಲ್ವಾ, ಅದಕ್ಕೆ ಹೆಬ್ಬೆರಳೇ ಇರಲಿಲ್ಲ. ಎಡಗೈಯಲ್ಲಿ ಹೆಬ್ಬೆರಳು ಮುರಿದೋಗಿತ್ತು. ಅದನ್ನು ಯಾರೂ ಗಮನಿಸೇ ಇರಲಿಲ್ಲ. ಅದನ್ನು ಗಮನಿಸಿ ಅವರು ಬೇರೆ ಗೊಂಬೆ ತಂದು ಇಡಬೇಕಿತ್ತು ತಾನೇ. ಮತ್ತು ಆ 4ನೇ ಚಿತ್ರ ನೋಡಿದ್ವಲ್ಲ, ಆ ಚಿತ್ರದ ಮೇಲೆ ಎಷ್ಟು ಧೂಳು ಕೂತಿತ್ತು. ಆ ಫ್ರೇಮೆಲ್ಲ ತುಂಬ ಗಲೀಜಾಗಿತ್ತು. ಯಾರೂ ಅದನ್ನು ಒರೆಸೇ ಇರಲಿಲ್ಲ. ಅಷ್ಟು ಮಾತ್ರನೂ ಅವ್ರಿಗೆ ಗೊತ್ತಾಗಿಲ್ಲ. ಈ ಥರ ಒಂದೇ ಸಮ ಕಂಪ್ಲೇಂಟ್ ಹೇಳ್ತಾ ಇದ್ದ ಕಿಶೋರನ್ನು ಅಲ್ಲಿಗೆ ತಡೆದು ನಿಲ್ಲಿಸ್ತಾನೆ ಕರಣ್. ನಿಲ್ಲಿಸ್ಬಿಟ್ಟು ಕೇಳ್ತಾನೆ, ಅಲ್ಲ ನೀ ಹೇಳಿದ್ಯಲ್ಲ ಮೊದಲನೇ ಗೊಂಬೆ ಅಂತ, ಆ ವಿಗ್ರಹ ದಂತದಲ್ಲಿ ಮಾಡಿದ್ದಿದ್ದು, ಅದರ ಕಣ್ಣಲ್ಲಿ ಒಂದು ಹೊಳಪಿತ್ತು. ನಿನಗೆ ಆ ಹೊಳಪು ಕಾಣಿಸ್ಲಿಲ್ವಾ? ಅದರ ತುಟಿ ಅಂಚಲ್ಲಿ ಒಂದು ನಗು ಇತ್ತು. ಆ ನಗು ನಿನಗೆ ಗೊತ್ತಾಗಲಿಲ್ವಾ? ಇನ್ನು ಅದು ಕೈಯಲ್ಲಿ ಹಿಡ್ಕೊಂಡಿರುವಂತಹ ಬೊಕ್ಕೆ, ಅಲ್ಲಿರುವಂಥ ಹೂಗಳು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದರು. ಅದನ್ನು ಯಾವುದನ್ನು ನೀನು ಗಮನಿಸಲೇ ಇಲ್ವಾ? ಹೋಗಲಿ ಬಿಡು. ಆ ಚಿತ್ರಪಟ ಹೇಳಿದ್ಯಲ್ವಾ, ಅದು ಎಷ್ಟು ಸುಂದರವಾದ ಪ್ರಕೃತಿಯ ಚಿತ್ರ. ಇಂಥ ಬೆಟ್ಟ ಗುಡ್ಡ, ಅದರ ಮಧ್ಯೆ ಇರುವಂತಹ ಒಂದು ಸೂರ್ಯ, ಅದರ ರವಿ ಕಿರಣಗಳು, ನೀರಿನ ಅಲೆ, ಆ ಅಲೆಗಳ ಮೇಲೆ ಆ ಸೂರ್ಯನ ಕಿರಣ ಬಿದ್ದು ಹೊಳಿತಾ ಇರುವಂತಹ ಸುಂದರವಾದ ಚಿತ್ರ ಅದು. ಈ ಸೌಂದರ್ಯ ಯಾವುದು ನಿನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ? ಇದ್ರ ಮಧ್ಯೆ ನಿನಗೆ ಕಂಡಿದ್ದು ಬರೀ ಆ ಫ್ರೇಮ್ನ ಕೊನೆಯಲ್ಲಿರೋ ಧೂಳು ಮಾತ್ರನಾ? ಫ್ರೇಮ್ ಒಳಗಡೆ ಏನಿದೆ ಅಂತಾನೆ ನೀನು ನೋಡೋಕ್ಕೆ ಹೋಗಲಿಲ್ವಾ? ಎಂಥ ಸೌಂದರ್ಯನ ನೀನು ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾನೆ. ಆಗ ಕಿಶೋರ್ಗೆ ಅನಿಸುತ್ತೆ, ಅರೆ ಹೌದಲ್ವಾ, ನಾನು ಮ್ಯೂಸಿಯಂ ಒಳಗಡೆ ಹೋದಾಗಿಂದ ಹೊರಗಡೆ ಬರೋ ತನಕ ಬರೀ ಎಲ್ಲಿ ಏನು ತಪ್ಪಿದೆ ಅಂತಲೇ ಹುಡುಕ್ತಾ ಇದ್ದೆ ಹೊರತು ಎಲ್ಲಿ ಏನು ಚೆನ್ನಾಗಿದೆ ಅಂತ ಒಂದು ಸತಿನೂ ನೋಡಲಿಲ್ವೇ. ಎಷ್ಟು ಸುಂದರವಾದ ವಿಚಾರಗಳನ್ನು ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ಅನಿಸಿ ಮತ್ತೊಂದು ಸತಿ ಮ್ಯೂಸಿಯಂ ಒಳಗಡೆ ಹೋಗ್ತಾನಂತೆ. ಈ ಸತಿ ಏನೆಲ್ಲ ಸುಂದರವಾಗಿದೆ ಅಂತ ನೋಡೋದಕ್ಕೋಸ್ಕರ. ನಾವು ಎಷ್ಟೋ ಸಲ ಈ ಕಿಶೋರ್ ಥರನೇ ಇರ್ತೀವಿ ಅಲ್ವಾ? ಅಮ್ಮ ಏನೋ ಒಂದು ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಿರ್ತಾರೆ. ನಾವು ಅದರಲ್ಲಿ ಕಡಲೆಬೇಳೆ ಸರಿಗೆ ಬೆಂದಿಲ್ಲ, ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಕೊತ್ತಂಬರಿ ಸೊಪ್ಪು ಕಡಿಮೆ ಹಾಕ್ಬಿಟ್ಟಿದ್ದಾರೆ. ಈ ಥರ ತಪ್ಪುಗಳನ್ನೇ ಹುಡುಕ್ತಾ ಹೋಗ್ತೀವಿ. ಆದರೆ ಆ ಊಟ ಎಷ್ಟು ರುಚಿಯಾಗಿದೆ, ಅದನ್ನು ಮಾಡಿರೋ ಕೈಗಳಿಂದ ಎಷ್ಟು ಪ್ರೀತಿ ತುಂಬಿದೆ ಅಂತ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಜೀವನದಲ್ಲೂ ಅಷ್ಟೇ, ನಾವು ಎಲ್ಲಿ ಏನು ತಪ್ಪು ಅಂತಾನೆ ಹುಡುಕ್ತಾ ಹೋಗ್ತೀವಿ ಹೊರತು ಏನು ಚೆನ್ನಾಗಿದೆ ಅಂತ ಯಾವತ್ತೂ ನೋಡೋದೇ ಇಲ್ಲ. ನಮ್ಮ ಕಿಶೋರ್ಗೇನೋ ಇನ್ನೊಂದು ಅವಕಾಶ ಸಿಕ್ತು. ಅವ್ನು ಮತ್ತೊಮ್ಮೆ ಮ್ಯೂಸಿಯಂ ಒಳಗಡೆ ಹೋದ. ಆದರೆ ಜೀವನ ನಮಗೆ ಪ್ರತಿ ಸಲ ಈ ಥರ ಎರಡನೇ ಅವಕಾಶ ಕೊಡೋದಿಲ್ಲ. ಒಂದು ಸತಿ ಕೊಡೋ ಅವಕಾಶದಲ್ಲಿ ಯಾವುದನ್ನು ಎಂಜಾಯ್ ಮಾಡಬೇಕು ಅದನ್ನು ಎಂಜಾಯ್ ಮಾಡಿ, ಸೌಂದರ್ಯವನ್ನು ಅನುಭವಿಸೋದನ್ನು ಕಲೀರಿ. ಅದು ಬಿಟ್ಟು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಎಲ್ಲದನ್ನು ಕಂಪ್ಲೇಂಟ್ ಮಾಡೋದನ್ನು ಬಿಟ್ಬಿಡಿ. ಅದಕ್ಕೆ ಇವತ್ತಿಂದ ಒಂದು ಸಣ್ಣ ಪ್ರಯತ್ನನ ಶುರು ಮಾಡಿ. ಎಲ್ಲಿ ಯಾವುದೇ ವಸ್ತು ನೋಡಿದ್ರೂ, ಯಾವುದೇ ವಿಷಯ ನಡೆದ್ರೂ ಅದರಲ್ಲಿ ಏನು ಒಳ್ಳೆಯದಿದೆ, ಏನು ಬ್ಯೂಟಿ ಇದೆ ಅಂತ ಥಿಂಕ್ ಮಾಡ್ತಾ ಹೋಗಿ. ಅದರ ಪಾಸಿಟಿವ್ ಸೈಡ್ ಏನಿರಬಹುದು ಅಂತ ನೀವೇ ಯೋಚನೆ ಮಾಡಿ. 1-2 ಸತಿ ಹೀಗೆ ಮಾಡಿ ನೋಡಿ. ಆಮೇಲಿಂದ ನಿಮಗೆ ಅನಿಸುತ್ತೆ, ಹೇ ವಾವ್, ಪ್ರಪಂಚ ಎಷ್ಟು ಬ್ಯೂಟಿಫುಲ್ ಆಗಿದೆ, ಇಲ್ಲಿ ಎಷ್ಟು ಒಳ್ಳೆ ಒಳ್ಳೆ ವಿಚಾರಗಳಿದೆ, ಎಷ್ಟು ಸೌಂದರ್ಯ ಇದೆ, ಎಲ್ಲನೂ ನಾನು ಮಿಸ್ ಮಾಡ್ಕೊಬಿಡ್ತಿದ್ನಲ್ಲ ಅಂತ ನಿಮಗೆ ಅನ್ನಿಸ್ಲಿಲ್ಲ ಅಂದರೆ
ಮತ್ತೆ ನನ್ನ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ. ಮಾಡ್ತೀರಲ್ಲ? ಈ ಸದ್ಯಕ್ಕೆ ಬಾಯ್.